ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 23ನೇ ವಾಕ್ಯ. ಅದರ ಕೊನೆಯ ಭಾಗವನ್ನು ಓದೋಣ. ಆ ಸಂಗತಿಯು ರಾಜನ ದಿನಚರ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು. ಎಸ್ತೇರಳ ಪುಸ್ತಕವನ್ನು ಓದುವಾಗ ಬಹಳ ಪ್ರಾಮುಖ್ಯವಾಗಿ ಯಹೂದ್ಯರ ಒಂದು ಜೀವಿತದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾವು ನೋಡ್ತೇವೆ. ನಮ್ಮ ಭಾರತ ಅಥವಾ ಹಿಂದೂಸ್ತಾನ ಮೊದಲುಗೊಂಡು ಕೂಶ್ ಅಥವಾ ಎಥಿಯೋಪಿಯವರೆಗೂ 127 ಸಂಸ್ಥಾನಗಳನ್ನು ಆಳ್ತಾ ಇದ್ದಂತಹ ಅಹಶ್ವೇರೋಷನ ಕಾಲದಲ್ಲಿ ನಡೆದಂತಹ ಒಂದು ಚರಿತ್ರೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆ ಘಟನೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಘಟನೆ. ಪ್ರತ್ಯೇಕವಾಗಿ ನಮ್ಮ ಭಾರತದ ಹೆಸರು ಸಹ ರೆಕಾರ್ಡ್ ಆಗಿದೆ ಈ ಬೈಬಲಲ್ಲಿ. ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಎಸ್ತೇರಳನ್ನು ಸಾಕಿದಂತಹ ಮೊರ್ದೆಕಾಯಿಯ ಲೈಫಲ್ಲಿ ಉಂಟಾದಂಥ ದೊಡ್ಡ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. ಗೇಟ್ ಕೀಪರ್, ಮಂತ್ರಿಯಾಗಿ ಅಥವಾ ಫುಲ್ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾರ್ಪಟ್ಟಂತಹ ಒಂದು ಸಂಗತಿಯನ್ನು ಈ ಪುಸ್ತಕದಲ್ಲಿ ನಾವು ನೋಡಬಹುದು. ಮೊರ್ದೆಕಾಯಿ ಒಬ್ಬ ಬಡ ವ್ಯಕ್ತಿ, ಅದರದೇ ಸಮಯದಲ್ಲಿ ಈ ಎಸ್ತೇರಳ ಸಾಕು ತಂದೆಯಾಗಿರ್ತಾನೆ, ಸಾಕ್ತಾ ಇರ್ತಾನೆ. ಅವನು ಬಾಗಿಲು ಕಾಯುವಂತಹ ಒಂದು ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇರುವಂತಹ ಒಂದು ಸಮಯ. ಅಂಥ ಒಂದು ಸಮಯದಲ್ಲಿ ರಾಜನನ್ನು ಕೊಲ್ಲುವುದಕ್ಕಾಗಿ ಒಂದಿಬ್ಬರು ಬಿಗೆತನ್ ತೆರೆಶ್ ಎಂಬುವರು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಕೊಲ್ಲುವುದಕ್ಕಾಗಿರೋ ಪ್ಲ್ಯಾನನ್ನು ಮಾಡಿಕೊಂಡಾಗ ಅದು ಮೊರ್ದೆಕಾಯಿಗೆ ಗೊತ್ತಾಗೋಗ್ಬಿಡುತ್ತೆ. ಮೊರ್ದೆಕಾಯಿ ಇಮಿಡಿಯೇಟ್ ಅದನ್ನು ಎಸ್ತೇರಿಗೆ ತಿಳಿಸ್ತಾರೆ. ಎಸ್ತೇರ್ ಅದನ್ನು ಆ ರಾಜನಿಗೆ ತಿಳಿಸ್ತಾನೆ. ಎನ್ಕ್ವೈರಿ ಮಾಡಿದಾಗ ಅದು ಸತ್ಯ ಅಂತ ಗೊತ್ತಾಗುತ್ತೆ. ಸತ್ಯ ಅಂತ ಗೊತ್ತಾದಾಗ ಆ ಬಿಗೆತನ್ ತೆರೆಶ್ ಎಂಬ ಇಬ್ಬರು ವ್ಯಕ್ತಿಗಳನ್ನು ರಾಜ ಗಲ್ಲಿಗೆ ಹಾಕ್ಬಿಡ್ತಾನೆ. ಇದು ರಾಜನ ದಿನಚರ್ಯ ಪುಸ್ತಕದಲ್ಲಿ, ಅಂದರೆ ಡೈರಿಯಲ್ಲಿ, ಡೈಲಿ ಬರೆಯುವಂಥ ಡೈರಿಯಲ್ಲಿ ಬರೆಯಲ್ಪಡ್ತು. ಒಬ್ಬ ವ್ಯಕ್ತಿ ಒಂದು ಉಪಕಾರ ಮಾಡಿದಾಗ ಅದನ್ನು ನೆನೆಸಿ ಒಂದು ಕೃತಜ್ಞತೆ ಅಥವಾ ಏನಾದರೂ ಒಂದು ಗಿಫ್ಟು ಕೊಡುವಂಥದ್ದು ಸಾಧಾರಣ ಉನ್ನತವಾದ ವ್ಯಕ್ತಿಗಳು ಮಾಡೋದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ನಾವು ನೋಡ್ತೀವಿ ಜಸ್ಟ್ ರೆಕಾರ್ಡೆಡ್ ಅಷ್ಟೇ. ಅಲ್ಲಿ ಆ ಬುಕ್ಕಲ್ಲಿ, ಡೈರಿಯಲ್ಲಿ ರೆಕಾರ್ಡ್ ಆಯಿತು. ಒಂದು ವಿಷಯ ಇದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಮಾಡುವಂತಹ ಯಾವುದೇ ಕಾರ್ಯವನ್ನು ರೆಕಾರ್ಡ್ ಮಾಡುವಂತಹ ಒಬ್ಬ ರಾಜಾದಿರಾಜ ಇದ್ದಾನೆ. ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ಇತರರಿಗಾಗಿ ನಾವು ಮಾಡ್ತೀವಿ. ಇನ್ನೊಬ್ಬರಿಗೆ ಸಹಾಯ ಮಾಡಿರ್ಬೋದು, ಅವರಿಗಾಗಿ ಪ್ರಾರ್ಥನೆ ಮಾಡಿರ್ಬೋದು, ಅವರಿಗಾಗಿ ಕಣ್ಣೀರು ಹಾಕಿರ್ಬೋದು, ಅವ್ರಿಗಾಗಿ ನಮ್ಮ ಸಮಯವನ್ನು ವೆಚ್ಚ ಮಾಡಿರ್ಬೋದು. ಇದನ್ನು ರೆಕಾರ್ಡ್ ಮಾಡುವಂತಹ ಒಂದು ಪರಲೋಕ ಇದೆ ಅನ್ನೋದನ್ನು ಮರೀಬಾರ್ದು. ಇಲ್ಲಿ ರಾಜ ಅದನ್ನು ತನ್ನ ರೆಕಾರ್ಡ್ನಲ್ಲಿ ಬರೀತಾ ಇದ್ದಾನೆ. ರೆಕಾರ್ಡ್ನಲ್ಲಿ ಬರೆದ, ಆದರೆ ಯಾವ ಯೂಸು ಇಲ್ಲ. ನಾರ್ಮಲಾಗಿ ಯೋಚನೆ ಮಾಡಿದ್ರೆ ಯಾವ ಯೂಸು ಇಲ್ಲ. ಯಾಕೆ? ಏನೂ ಅವನಿಗೆ ಕೊಟ್ಟೂ ಇಲ್ಲ, ಅದಕ್ಕೊಂದು ಗಿಫ್ಟನ್ನು ಕೊಟ್ಟಿಲ್ಲ. ರಾಜನ ಪ್ರಾಣವನ್ನೇ ಉಳಿಸಿದಂತಹ ಇವನಿಗೆ ಯಾವ ಗಿಫ್ಟನ್ನು ಸಹ ಕೊಟ್ಟಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಎಷ್ಟೋ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ, ನಾವು ಇನ್ನೊಬ್ಬರಿಗಾಗಿ ಕಣ್ಣೀರು ಹಾಕಿದ್ದೀವಿ, ಇನ್ನೊಬ್ಬರಿಗಾಗಿ ಒಳ್ಳೇದು ಮಾಡಿದ್ದೀವಿ, ಆದರೆ ನಮಗೇನು ಸಿಕ್ಕಿರಲ್ಲ. ನಮಗೆ ಅದಕ್ಕೆ ವಿರುದ್ಧವಾದಂತಹ ಕಾರ್ಯಗಳೇ ಸಿಗ್ತದೆ. ಈ ರೀತಿ ರಾಜನ ಪ್ರಾಣವನ್ನೇ ಬಿಡುಗಡೆ ಮಾಡಿದಂತಹ ಅಥವಾ ರಕ್ಷಿಸಿದಂತಹ ಆ ಮೊರ್ದೆಕಾಯಿಯ ಪ್ರಾಣವನ್ನು ತೆಗೆಯುವುದಕ್ಕೆ ರಾಜನೇ ಸಿಗ್ನೇಚರ್ ಮಾಡೋದನ್ನು ನೋಡ್ತೀವಿ. ಗೊತ್ತಿಲ್ಲದೆ ಮಾಡ್ತಾ ಇದ್ದಾನೆ, ಇಟ್ಸ್ ಓಕೆ. ನಾನು ಹೇಳ್ತಾ ಇರೋದು, ರಾಜನ ಪ್ರಾಣವನ್ನೇ ಉಳಿಸಿದಂತಹ ಮೊರ್ದೆಕಾಯಿಯ ಪ್ರಾಣವನ್ನು ತೆಗೆಯುವುದಕ್ಕಾಗಿ ರಾಜ ತನ್ನ ಅರಿವಿಲ್ಲದೆಯೇ ಅದಕ್ಕೆ ಮುದ್ರೆ ಹಾಕೋದನ್ನು ನಾವು ನೋಡ್ತೀವಿ. ಆದರೆ ರಾಜನ ಪುಸ್ತಕದಲ್ಲಿ ಬರೆದಿರುವಂತಹ ಆ ಒಂದು ಕಾರ್ಯಕ್ಕೊಂದು ಪರಿಹಾರವನ್ನು ಕೊಡುವುದಕ್ಕೆ ಪರಲೋಕದ ದೇವರು ತೀರ್ಮಾನ ಮಾಡಿದ್ರು. 6ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಆ ರಾತ್ರಿ ಅರಸನಿಗೆ ನಿದ್ರೆ ಬರಲಿಲ್ಲ. ಆ ರಾತ್ರಿ ರಾಜನಿಗೆ ನಿದ್ರೆ ಬರಲಿಲ್ಲ. ನಿದ್ರೆ ಬರದೇ ಇದ್ದಾಗ ಅನೇಕ ಸಂಗತಿಗಳಿದೆ. ಡ್ಯಾನ್ಸ್ ಮಾಡೋರಿದ್ದಾರೆ, ಹಾಡು ಹೇಳೋರಿದ್ದಾರೆ, ಕತೆ ಹೇಳೋರಿದ್ದಾರೆ, ನಾಟಕ ಮಾಡೋರಿದ್ದಾರೆ, ಅನೇಕ ಕಾರ್ಯಗಳನ್ನು ತರಿಸ್ಬೋದಾಗಿತ್ತು. ಆದರೆ ಎಲ್ಲವನ್ನು ದೂರ ಮಾಡಿ ಇವನು ಇಷ್ಟಪಡ್ತಾ ಇದ್ದಾನೆ, ಈಗ ಡೈರಿ ಓದಬೇಕು ನಾನು. ಸಾಧಾರಣ ವ್ಯಕ್ತಿಗಳಿಗೆ ಇದನ್ನು ಓದಿದಾಗ ನಿದ್ದೆ ಬರುತ್ತೆ. ಬೈಬಲ್ ಓದಿದಾಗ ನಿದ್ದೆ ಬರೋರಿದ್ದಾರೆ, ಪುಸ್ತಕ ಓದಿದ್ರೆ ನಿದ್ದೆ ಬರೋರಿದ್ದಾರೆ. ಆದರೆ ಇವನು ಡೈರಿ ಓದ್ತಾ ಇದ್ದಾನೆ ರಾತ್ರಿ ನಿದ್ದೆ ಬರದೇ ಇದ್ದಾಗ.
ಆ ಡೈರಿಯಲ್ಲಿ ಬರೆಯಲ್ಪಟ್ಟಿದೆ, ಮೊರ್ದೆಕಾಯಿ ತನ್ನ ಪ್ರಾಣವನ್ನು ರಕ್ಷಿಸಿದ್ದಾನೆ. ರಕ್ಷಿಸಿದಂಥ ಮೊರ್ದೆಕಾಯಿಗೆ ಏನಾದರೂ ಕೊಟ್ಟಿದ್ದೀವಾ? ಏನೂ ಕೊಟ್ಟಿಲ್ಲ. ಇದು ಗೊತ್ತಾದಾಗ ರಾಜನಿಗೆ ಆಸೆ, ಇವಾಗಲೇ ಕೊಡಬೇಕು, ಈ ಟೈಮಲ್ಲೇ ಕೊಡಬೇಕು. ಯಾಕೆ ಗೊತ್ತಾ? ರಾಜನ ಬಳಿಯಲ್ಲಿ ಮೊರ್ದೆಕಾಯಿಯ ಪ್ರಾಣವನ್ನು ತೆಗೆಯುವುದಕ್ಕಾಗಿ, ಸೀಲ್ ಹಾಕ್ಸ್ಕೊಳ್ಳೋದಕ್ಕಾಗಿ ತಯಾರಾಗಿ ಬಂದಿರುವಂತಹ ಒಬ್ಬ ಹಾಮಾನಲ್ಲಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀನು ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ರೆಕಾರ್ಡ್ ಮಾಡುವಂಥ ಪರಲೋಕ ಇದೆ. ಅದೇ ಸಮಯದಲ್ಲಿ ಅದನ್ನು ಸರಿಯಾದ ಸಮಯಕ್ಕೆ ಕಾರ್ಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಸರಿಯಾದ ಸಮಯದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆಂಬುದನ್ನು ಮರೆಯಬಾರ್ದು. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಒಂದು ವೇಳೆ ನೀನು ಮಾಡಿದಂತಹ ಒಳ್ಳೆಯದಕ್ಕೆ ಇವತ್ತು ನಿನಗೆ ಪ್ರತಿಫಲ ಸಿಕ್ಕಿಲ್ಲದೆ ಇರ್ಬೋದು, ಆದರೆ ಒಂದು ದಿವಸ ಬರುತ್ತೆ ನಿನಗಾಗಿ ಅದ್ಭುತ ಮಾಡುವಂತಹ ಒಂದು ಪರಲೋಕ ಇದೆ. ನಿನಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆತನು ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ರೆಕಾರ್ಡ್ ಮಾಡಿಡುವಂತಹ ಒಬ್ಬ ದೇವರಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಎಂದಿನ ಸಲ ಒಪ್ಪಿಸಿಕೊಡ್ತೇವೆ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ರೆಕಾರ್ಡ್ ಮಾಡಿಟ್ಟು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂತಹ ಸರ್ವಶಕ್ತನಾದ ದೇವರನೇನಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ನೀನು ನಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸುವವರೆಗೂ, ಅದಕ್ಕೆ ಒಂದು ಆಶೀರ್ವಾದ ಕೊಡುವವರೆಗೂ ನಾವು ಕಾಯುತ್ತಾ ಇರುವ ಹಾಗೆ ಕರ್ತನೇ ನೀ ನಮಗೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.